ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಒಂದು ಕರು ಡಿಸೈನು ಫ್ರೆಂಡ್ಸ್. ಆಲ್ರೆಡಿ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ಬ್ಲೌಸ್ ಪೀಸ್ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಕ್ಯಾನ್ವಾಸ್ಗೆಲ್ಲ ಐರನ್ ಬೇಕಾದರೂ ಮಾಡ್ಬೋದು, ನಾನು ಐರನ್ ಮಾಡಲಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಕೆಳಗಡೆಗೆ ಪೋಟ್ಲಿ ಬಟನ್ ಕೊಡಬೇಕು. ಕೆಳಗಡೆ ನಾನು ಇವಾಗ ಮಾರ್ಕ್ ಮಾಡಿ ತೋರಿಸಿದ್ನಲ್ಲ, ಅಲ್ಲಿಗೆ ಪೋಟ್ಲಿ ಬಟನ್ ರೆಡಿ ಮಾಡ್ಕೋಬೇಕು. ನಾನು ಅದನ್ನು 1 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಆಲ್ರೆಡಿ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೋದು, ಇಲ್ಲ ನೀವು ಒಂದು ಕಡೆಯಿಂದ ಫುಲ್ಲು ಕೊಡ್ತೀನಿ ಅಂದರೂ ಕೊಡ್ಬೋದು. ನಾನು ದೂರದ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಪೋಟ್ಲಿ ಬಟನ್ಗೆ ಗ್ರೀನ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಬಟ್ಟೆ. ಅದನ್ನು ಈ ರೀತಿ ಹೂವು ಕಟ್ತೀವಲ್ಲ ಆ ಥರ ಸ್ಮೂತಾಗಿ ಕಟ್ಟಿ, ಜಾಸ್ತಿ ಟೈಟಾಗಿ ಕಟ್ಟಕ್ಕೆ ಹೋಗಬೇಡಿ. ಈ ಥರ ನಾಟ್ ಹಾಕಿದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪೋಟ್ಲಿ ಬಟನ್ಸು. ನಾನು ಇದೊಂದು 10 ಆದರೆ ಸಾಕು ಅಂದ್ಬಿಟ್ಟು ಅಷ್ಟೇ ಮಾತ್ರ ರೆಡಿ ಮಾಡಿದ್ದೀನಿ, ಜಾಸ್ತಿ ಬೇಕಾಗಿಲ್ಲ. ಕೆಳಗಡೆಗೆ ಮಾತ್ರ ಕೊಡ್ತಾ ಇರೋದ್ರಿಂದ ನೀವು ಮೇಲ್ಗಡೆನೂ ಕರು ಡಿಸೈನ್ಗೂ ಕೊಡ್ತೀನಿ ಅಂದರೂ ಕೊಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ಇವಾಗ ಬ್ಲೌಸ್ ಇದು ಲೈನಿಂಗ್ ಬಟ್ಟೆ ಮೇಲೆ ಫಸ್ಟ್ ಸ್ಟಿಚ್ ಮಾಡ್ಕೊಂಬಿಡಿ, ಆವಾಗ ನಿಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಫಸ್ಟೇ ಎರಡೂ ಇಟ್ಕೊಂಡು ಮಧ್ಯದಲ್ಲಿ ಸ್ಟಿಚ್ ಮಾಡ್ತೀನಿ ಅಂದರೆ ಆವಾಗ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ಫಸ್ಟ್ ಸ್ಟಿಚ್ ಮಾಡಿಬಿಟ್ರೆ ಈ ಥರ ಇವಾಗ ನೋಡಿ ಆರಾಮಾಗಿ ಅದ್ರ ಮೇಲೆ ಬ್ಲೌಸ್ ಪೀಸ್ ಕೆಳಗಡೆ ಇಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೋದು. ಇದು ಕ್ರಾಸಾಗಿ ಬಂದುಬಿಟ್ಟು ಡಿಸೈನ್ಗೆ ಇದೆಯಲ್ಲ, ಆ ಡಿಸೈನ್ಗೆ ಫಸ್ಟೇ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ಇವಾಗ ಅದು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿದಾಗ ಅಲ್ಲಿ ಕರೆಕ್ಟಾಗಿ ನಾನು ಆ ಡಿಸೈನ್ನ ಕೂರಿಸ್ಬೋದು, ಕರು ಡಿಸೈನ್ನ ಅನ್ನೋದಕ್ಕೋಸ್ಕರ ಅದು ಸ್ಟಿಚ್ ಮಾಡ್ಕೊಂಡಿದ್ದು ಅಷ್ಟೇ. ಇವಾಗ ಬ್ಲೌಸ್ ಪೀಸ್ ಇರುತ್ತಲ್ಲ ಅದ್ರ ಮೇಲೆ ನೀಟಾಗಿ ಉಲ್ಟಾ ಸೀದಾ ನೋಡಿಕೊಂಡು ಈ ಥರ ಇಟ್ಕೊಳ್ಳಿ, ಸೀದಾ ಇಟ್ಕೊಳ್ಳಿ. ಅದ್ರ ಮೇಲೆ ನಾವು ಬಟನ್ ಹಾಕಿದ್ದೀವಲ್ಲ ಅದನ್ನು ಮಧ್ಯದಲ್ಲಿ ಇಲ್ಲಿ ಉಲ್ಟಾ ಇಟ್ಟಿದ್ದೀರಲ್ಲ ಈ ಥರ ಇಟ್ಕೋಬೇಕು. ಕೆಳಗಡೆ ಬ್ಲೌಸ್ ಪೀಸು, ಅದ್ರ ಮಧ್ಯೆ ಪೋಟ್ಲಿ ಬಟನ್ ಬರಬೇಕು. ಆ ರೀತಿ ಇಟ್ಕೊಂಡು ಸುತ್ತ ಒಂದು ಗುಂಡು ಪಿನ್ಗಳು ಹಾಕ್ಕೊಳ್ಳಿ. ಗುಂಡು ಪಿನ್ ಅಂತೂ ತುಂಬಾ ಮುಖ್ಯ. ಕೆಲವರು ಹಂಗೆ ಸ್ಟಿಚ್ ಮಾಡೋರು ಇದ್ದಾರೆ, ಆದರೆ ಇದು ಸ್ವಲ್ಪ ಬಟ್ಟೆಗಳು ಆ ಕಡೆ ಈ ಕಡೆ ಜಾರುತ್ತೆ ಅನ್ನೋದ್ರಿಂದ ಹಾಕ್ಕೊಳ್ಳೇಬೇಕು. ಸೊ ಕಾಟನ್ ಬಟ್ಟೆಗಳಿಗಾದರೆ ಏನು ಬೇಕಾಗಲ್ಲ. ಇವಾಗ ಅದು ನಾನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊತಾ ಅದು ಪೋಟ್ಲಿ ಬಟನ್ ಹತ್ರ ನಿಧಾನಕ್ಕೆ ಟೆನ್ಷನ್ನ ಮೇಲೆ ಎತ್ತಿ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಹೀಗೆ ಟೆನ್ಷನ್ ಎತ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಮತ್ತು ಅಲ್ಲಿ ಸೂಜಿ ಮುರಿದೋಗೋ ಚಾನ್ಸ್ ಇರಲ್ಲ. ಯಾಕೆಂದರೆ ಟೆನ್ಷನ್ನ ಮೇಲೆ ಎತ್ತುತ್ತಾ ಇರ್ತೀವಲ್ಲ, ಹಂಗಾಗಿ ಸೂಜಿ ನೀಟಾಗಿ ಬರುತ್ತೆ. ಹಾಗೆ ಏನಿಲ್ಲ, ಪೋಟ್ಲಿ ಬಟನ್ ಇರೋವರೆಗೂ ಮಾಡಿದ್ರೆ ಸಾಕು, ಆಮೇಲೆ ಆಟೋಮೆಟಿಕಾಗಿ ಸ್ಟಿಚ್ ಮಾಡಿದ್ರೆ ಸಾಕು, ಏನು ತೊಂದರೆ ಇಲ್ಲ. ಕಟ್ಟಿಂಗ್ ಮಾಡುವಾಗ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಪೋಟ್ಲಿ ಬಟನ್ ಹತ್ರ ನಾವು ಬಟ್ಟೆ ಕಟ್ ಮಾಡಿರಲ್ಲ, ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಕಟ್ ಮಾಡದೇ ಇರೋ ಕಾರಣ ಏನಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ಅದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಇಟ್ಕೊಳ್ಳೋಕೆ ಕೈ ಸಿಗಲ್ಲ. ಆ ಬಟ್ಟೆ ಇದ್ದರೆ ಇಟ್ಕೊಳ್ಳೋಕೆ ಕೈ ಸಿಗುತ್ತೆ ಅಂತ ಬಿಟ್ಟಿರೋದು. ಇಲ್ಲ ಅಂದರೆ ಏನು ಮಾಡಿ, ಕಟ್ ಮಾಡಿಬಿಟ್ಟು ನೀವು ಮಾಡ್ತೀನಿ ಅಂದರೆ ಏನಾಗುತ್ತೆ, ಇಟ್ಕೊಳ್ಳೋಕೆ ಗ್ರಿಪ್ ಸಿಗೋದಿಲ್ಲ. ಅವಾಗ ಏನಾಗುತ್ತೆ, ಸ್ಟಿಚಿಂಗ್ ನೀಟಾಗಿ ಕೂರಲ್ಲ ಅದು. ಅದಕ್ಕೋಸ್ಕರ ನಾನು ಕಟ್ ಮಾಡಿಲ್ಲ. ಈಗ ನೀಟಾಗಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಒಂದು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಒಂದು ತಿರುಗಿಸ್ಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ತುಂಬ ಫಿನಿಶಿಂಗಾಗಿ ನೀಟಾಗಿ ಇರುತ್ತೆ. ಪೋಟ್ಲಿ ಬಟನ್ ಅಂತ ಆ ಕಡೆ ಈ ಕಡೆ ಸರಿಯೋದಾಗಲಿ ಏನೂ ಆ ಥರ ಇರಲ್ಲ, ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಒಂದು ಸ್ವಲ್ಪ ಆ ಕಡೆ ಕ್ರಾಸಾಗಿ ತಿರುಗೋದು, ಇಲ್ಲ ಆ ಥರ ಈ ಥರ ಆಗೋದು ಚಾನ್ಸ್ ಇರುತ್ತೆ. ಅದು ಗುಂಡುಗಳೇನಾಗುತ್ತೆ, ನಾವು ಸ್ಟಿಚ್ ಮಾಡಿದಾಗ ಸ್ವಲ್ಪ ಕ್ರಾಸಾಗಿ ಆ ಕಡೆ ಈ ಕಡೆ ಕೂತ್ಕೊಳ್ಳುತ್ತೆ. ಆಮೇಲೆ ಗಟ್ಟಿಯಾಗಿ ನೀವು ಅದನ್ನ ಗಂಟಾಕ್ಬಿಟ್ಟು ಸ್ಟಿಚ್ ಮಾಡಿದಾಗಲೂ ಆ ಥರ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ಮೂತಾಗಿ ದಾರ ಸುತ್ತಿ, ಜಾಸ್ತಿ ಗಟ್ಟಿಯಾಗಿ ಟ್ಯಾಗ್ ಥರ ಹಾಕಿ ಸುತ್ತಕ್ಕೆ ಹೋಗಬೇಡಿ. ಅದೊಂದು ನೆನ್ಪಿಟ್ಕೊಳ್ಳಿ. ನೀವು ಪೋಟ್ಲಿ ಬಟನ್ ಮಾಡುವಾಗ ಅದೊಂದು ನೀಟಾಗಿ ಮಾಡಿದ್ರೆ ನಿಮಗೆ ಈ ಪೋಟ್ಲಿ ಬಟನ್ ಹೊಲಿಯೋಕ್ಕೆ ತುಂಬಾ ಈಸಿಯಾಗಿರುತ್ತೆ. ಇಲ್ಲಿ ಪೋಟ್ಲಿ ಬಟನ್ ಹತ್ರ ನೀಟಾಗಿ ಲೈನಿಂಗ್ ಬಟನ್ ಎಳೆದು ಸ್ಟಿಚ್ ಮಾಡ್ಕೊಳ್ಳಿ, ಅದು ನೀಟಾಗಿರುತ್ತೆ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಸುತ್ತ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕೆಂದರೆ ಕೆಳಗಡೆ ಬಾರ್ಡರ್ ಇರುತ್ತಲ್ಲ, ಒಂಚೂರು ಆ ಕಡೆ ಈ ಕಡೆ ಆದರೂ ಬಾರ್ಡರ್ ಡಿಸೈನ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಮತ್ತೆ ನೋಡಿ ಈ ಥರ ರೆಡಿ ಆಯಿತು ಪೋಟ್ಲಿ ಬಟನ್ ಡಿಸೈನ್. ಇವಾಗ ಇದು ರೆಡಿ ಆದಮೇಲೆ ಇವಾಗ ಸುತ್ತ ಕೆಳಗಡೆನೂ ನೀಟ್ ಮಾಡಿಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಗುಂಡು ಪಿನ್ ಹಾಕ್ಕೊಂಡು ಇವಾಗ ಮತ್ತೆ ಇದನ್ನು ರೆಡಿ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದು ಮಾಮೂಲಿ ತೆಗೆದುಬಿಟ್ರೆ ನಮಗೆ ಇದು ರೆಡಿ ಆಗುತ್ತೆ. ಕೆಳಗಡೆ ಬೇಕಂದರೆ ನೀವು ಸ್ಟಿಚ್ ಆದರೂ ಹಾಕ್ಕೋಬೋದು, ಎಮ್ಮಿಂಗ್ ಆದರೂ ಮಾಡ್ಕೋಬೋದು. ನಾನು ಆಲ್ರೆಡಿ ಸ್ಟಿಚ್ಚೇ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅವರೇನು ಒಬ್ಬೊಬ್ರು ಅಡ್ಜಸ್ಟ್ ಮಾಡ್ಕೋತಾರೆ, ಒಬ್ಬರು ಎಮ್ಮಿಂಗೇ ಬೇಕು ಅಂತ ಕೇಳ್ತಾರೆ. ನಿಮ್ಮ ಕಸ್ಟಮರ್ಸು ಇಲ್ಲ ನಿಮ್ಗೆ ಹೆಂಗೆ ಇಷ್ಟ ಆ ಥರ ಮಾಡ್ಕೊಳ್ಳಿ. ಈ ರೆಡಿ ಆಯಿತು, ಸೈಡ್ಗೆ ಇಟ್ಬಿಟ್ಟು ಈಗ ಇದಕ್ಕೆ ಕ್ರಾಸ್ ಪಟ್ಟಿ ಇರುತ್ತಲ್ಲ, ಇದು ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಕರು ಡಿಸೈನು, ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇದಕ್ಕೂ ಅಷ್ಟೇ, ನಾವು ಕರು ಡಿಸೈನ್ ಹೇಗಿರುತ್ತೆ ಹಾಗೆ ಅಲ್ಲಿ ಜೈಂಟಿಂಗ್ ಬರುತ್ತೆ, ಅಲ್ಲಿ ಎಷ್ಟು ಬಟ್ಟೆ ಆಗಿರುತ್ತೆ ಅದಕ್ಕೆ ಮುಂದಕ್ಕೆ ಜೈಂಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಈ ಥರ. ಇವಾಗ ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಪೀಸ್ ನಾನು ಗ್ರೀನ್ ಕಲರ್ ಪೋಟ್ಲಿ ಬಟನ್ ಮಾಡಿದ್ಮೇಲೆ ಅದರ ಪೀಸ್ ತೊಗೊಂಡೆ, ಅದರಲ್ಲಿ ಕ್ರಾಸ್ ಪೀಸ್ ತೊಗೋತಾ ಇದ್ದೀನಿ. ಇದು ಪೈಪಿಂಗ್ ಕೊಡೋಕ್ಕೆ, ಪೈಪಿಂಗ್ ಅಲ್ಲ, ಪೈಪಿಂಗ್ ಥರನೇ ಪಟ್ಟಿ ಥರ ಕೊಟ್ಟಿದ್ದೀನಿ. ಪೈಪಿಂಗು ಕೊಡ್ಬೋದು, ನಾನು ಹೇಳ್ದಂಗೆ ಇದು ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ಪಟ್ಟಿ ಥರ ಕೊಟ್ಟರು ಚೆನ್ನಾಗಿ ಕಾಣಿಸುತ್ತೆ.
ಹಾಗಾಗಿ ನಾನು ಅದೇ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಪೈಪಿಂಗ್ ಆದರೆ ಇನ್ನೂ ಸಣ್ಣದಾಗಿ ಕಾಣುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಡಿಸೈನ್ ಕಾಣಿಸ್ಲಿ ಅಂದ್ಬಿಟ್ಟೆ ನಾನೇನು ಮಾಡಿದೆ, ಪಟ್ಟಿ ಥರನೇ ಹಾಗೆ ಸ್ಟಿಚ್ ಮಾಡಿದೆ. ಆಲ್ರೆಡಿ ಕೆಳಗಡೆ ಕ್ಯಾನ್ವಸ್ ಇತ್ತು, ಆಲ್ರೆಡಿ ಅದನ್ನು ಸ್ಟಿಚ್ ಮಾಡಿಬಿಡ್ತೀವಲ್ಲ, ಹಂಗಾಗಿ ಓಪನ್ ಆಗೋಲ್ಲ, ಹಂಗಾಗಿ ನೀಟಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಸ್ಟಿಚ್ ಮಾಡಿದೆ. ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ, ನೀಟಾಗಿರುತ್ತೆ ನೋಡಿ, ಏನು ಆ ಕಡೆ ಹೆಚ್ಚು ಕಮ್ಮಿ ಆಗೋಲ್ಲ. ಇವಾಗ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಅದ್ರ ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ತೆಗೆದುಬಿಟ್ಟು ನೀಟಾಗಿ ಬ್ಲೌಸ್ ಪೀಸ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು. ಈಸಿಯಾಗಿ ಮಾಡ್ಕೋಬೋದು ಕರು ಡಿಸೈನ್ನ, ಪೋಟ್ಲಿ ಬಟನ್ ಆಗಲಿ ಕರು ಡಿಸೈನ್ ಆಗಲಿ ಎಲ್ಲ ಈಸಿಯಾಗಿ ಮಾಡ್ಕೋಬೋದು. ನಾವು ಅಂದ್ಕೊಳ್ಳೋದಷ್ಟೇ ಅಯ್ಯೋ ಕಷ್ಟ ಅಂತ. ಒಂದು ಸಲ ಟ್ರೈ ಮಾಡಿದ್ರೆ ಎಲ್ಲ ಡಿಸೈನು ಈಸಿಯಾಗಿ ಅನಿಸುತ್ತೆ. ಫಸ್ಟ್ ಮಾಡೋವರೆಗೂ ಕಷ್ಟ ಅಷ್ಟೇ. ನೀವು ಟೈಲರಿಂಗ್ ಕೆಲಸನೂ ಅಷ್ಟೇ, ಅಯ್ಯೋ ಹೆಂಗೋ ಕಲಿಯೋದಪ್ಪ ಅಂತ ಅಂದ್ಕೊಳ್ಳೇಬಾರ್ದು. ಕಲಿತೀನಿ ಮಾಡ್ತೀನಿ ಅಂತ ನೀವು ಮಾಡಿದ್ರೆ ಬೇಗ ಕಲಿಬೋದು. ಆಮೇಲೆ ಒಂದು ಸಲ ನೀವು ಸ್ಟಿಚಿಂಗ್ ಬಂದ್ಬಿಡ್ತು ಅಂದರೆ ಸ್ಟಿಚಿಂಗು ಆಟೋಮೆಟಿಕ್ ಎಲ್ಲ ಡಿಸೈನು ಟ್ರೈ ಮಾಡ್ಬೋದು. ಓಕೆನಾ, ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇದನ್ನು ಒಂದು ಕಡೆ ರೆಡಿ ಮಾಡಿದೆ. ಈಗ ಮತ್ತೆ ಇನ್ನೊಂದು ಕಡೆ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ತಿರುಗಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಆಲ್ರೆಡಿ ಬ್ಲೌಸ್ ಪೀಸ್ ಮೇಲೆ ಪೋಟ್ಲಿ ಬಟನ್ ಎಲ್ಲ ರೆಡಿ ಮಾಡಿದ್ದೀವಿ. ಇದನ್ನೇನಿಲ್ಲ, ಮಾಮೂಲಿ ಅದ್ರ ಮೇಲಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಪೋಟ್ಲಿ ಬಟನ್ ಮತ್ತು ಕರು ಡಿಸೈನ್ ಎರಡೂ ರೆಡಿ ಆಗುತ್ತೆ. ಪೋಟ್ಲಿ ಬಟನ್, ಕರು ಡಿಸೈನ್, ಪೈಪಿಂಗ್ ಡಿಸೈನ್ ಏನಾದರೂ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಈ ರೀತಿ ಈಸಿಯಾಗಿದೆ ಡಿಸೈನ್ ಅಂತೂ. ತುಂಬ ಕಷ್ಟ ಅನ್ಕೋತೀವಿ, ಕ್ಯಾನ್ವಾಸ್ ಕಟ್ ಇಲ್ಲ ಅಂದರೆ ಕ್ಯಾನ್ವಾಸ್ ಇಲ್ಲಪ್ಪ ಅಂತ ತೊಂದರೆ ಪಡೋದೇ ಇಲ್ಲ, ಬಟ್ಟೆಲೇ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಒಂದು ಲೈನಿಂಗ್ ಪೀಸ್ ತೊಗೊಳ್ಳಿ, ಇಲ್ಲ ವೇಸ್ಟ್ ಬಟ್ಟೆ ತೊಗೊಳ್ಳಿ, ಕಟ್ ಮಾಡಿಕೊಂಡು ಸೇಮ್ ಅದೇ ಥರ ಮೇಲ್ಗಡೆ ಮಾಮೂಲಿ ಪೀಸ್ ಕೊಡಿ, ಒಳಗಡೆಗೆ ಕ್ಯಾನ್ವಾಸ್ ಬದಲು ಬ್ಲೌಸ್ ಪೀಸಲ್ಲೇ ಲೈನಿಂಗ್ ಬಟ್ಟೆನೇ ಕೊಡಿ, ಆಯಿತಾ. ಇವಾಗ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಕರು ಡಿಸೈನು, ಪೋಟ್ಲಿ ಬಟನ್ ಡಿಸೈನ್ ರೆಡಿ ಆಗುತ್ತೆ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ. ಹೀಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚು ವೀಡಿಯೋಗಳು ಹಾಕೋಕ್ಕೆ ನನಗೆ ಸಪೋರ್ಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.